ಇನ್ನು ಕೆಪಿಸಿಸಿ ಬದಲಾವಣೆಯ ಕೂಗು ಏನಿತ್ತಲ್ಲ, ಕೂಗು ಬೇರೆ ಹಂತವನ್ನು ತಲುಪಿದೆ. ನಿನ್ನೆ ಸತೀಶ್ ಜಾರಕಿಹೊಳಿ ಮಾತಾಡಿ ಸಂಜೆ ಅದಾದ ನಂತರ ಅವರು ಬೇರೆ ರೀತಿಯಲ್ಲಿ ಹೇಳಿದ್ದು ಅದೆಲ್ಲ ಗೊತ್ತು. ಆದರೆ ಈಗ ಡಿ ಕೆ ಹೇಳಿರೋದು ನೋಡಿ, ಸ್ಥಾನ ಅನ್ನುವಂಥದ್ದು ಅಂಗಡಿಯಲ್ಲಿ ಸಿಗಲ್ಲ, ಮಾಧ್ಯಮದವ್ರು ಕೊಡಿಸಲ್ಲ. ಇಲ್ಲಿ ತನಕ ಸೈಲೆಂಟ್ ಆಗಿದ್ದಂಥ ಸತೀಶ್ ನಿನ್ನೆ ವೈಲೆಂಟ್ ಆದಮೇಲೆ ಸೈಲೆಂಟ್ ಆದರು. ಆದರೆ ಇಲ್ಲಿ ತನಕ ಸೈಲೆಂಟ್ ಇದ್ದಂಥ ಡಿ ಕೆ ಇವತ್ತು ವೈಲೆಂಟ್ ಆಗಿದ್ದಾರೆ. ಹಣ ಸಿಗಲ್ಲ ನಿಮಗೆ, ಹಣ ಕೊಟ್ಟರೆ ಅಂಗಡಿಯಲ್ಲಿ ಸಿಗುತ್ತಲ್ಲ, ಹಾಗೆ ಸ್ಥಾನಮಾನ ಸಿಗಲ್ಲ. ಸ್ಥಾನವನ್ನು ಯಾರು ಮೀಡಿಯಾದವ್ರು ಕೊಡೋಕ್ಕಾಗಲ್ಲ. ಯಾರಿಗಾದರೂ ಸ್ಥಾನಮಾನ ಸಿಗಬೇಕು ಅಂತಂದರೆ ಅದನ್ನು ನಮ್ಮ ಕೆಲಸವನ್ನು ಗುರುತಿಸಿ ನಮಗೆ ಸಿಗುತ್ತೆ, ಹೈಕಮಾಂಡ್ ಕೊಡಬೇಕು. ಈ ಮುಖಾಂತರ ಮತ್ತೆ ಡಿ ಕೆ ಶಿವಕುಮಾರ್ ಈ ಒಂದು ವಿಚಾರ ಇತ್ತಲ್ಲ, ಮನಸ್ತಾಪ ಇತ್ತಲ್ಲ, ಅದಕ್ಕೆ ಕಡ್ಡಿಗೀರಿದ್ದಾರೆ. ಮೀಡಿಯಾ ಮುಖಾಂತರ ಯಾರಾದರೂ ಹುದ್ದೆ ಕೇಳ್ತಾರಾ ಅನ್ನೋದ್ರ ಮುಖಾಂತರ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೆಣಕಿದ್ದಾರೆ ಡಿ ಕೆ ಶಿವಕುಮಾರ್. ಇದೀಗ ಇನ್ನೊಂದು ಹಂತವನ್ನು ಬಂದು ತಲುಪುತ್ತೆ. ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾವರು ಕೊಡ್ತಾರಾ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗೋದಿಲ್ಲ. ಪಾರ್ಟಿ ಲೀಡರ್ಸು ನಾವು ಮಾಡೋಂಥ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀನಿ ನಾನು. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾವರು ಕೊಡ್ತಾರಾ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗೋದಿಲ್ಲ. ಪಾರ್ಟಿ ಲೀಡರ್ಸು ನಾವು ಮಾಡೋಂಥ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀನಿ ನಾನು. ಸ್ಥಾನಮಾನ ಅನ್ನುವಂಥದ್ದು ಅಂಗಡಿಯಲ್ಲಿ ಸಿಗಲ್ಲ, ಮೀಡಿಯಾದವ್ರು ಕೊಡಿಸಲ್ಲ, ಯಾರು ಕೂಡ ಬಹಿರಂಗವಾಗಿ ಮಾತಾಡಬೇಡಿ ಅಂತ ಹೇಳ್ತಾನೆ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಮಾತಾಡಿದ್ದಾರೆ. ಎಲ್ರಿಗೂ ಬುದ್ಧಿವಾದ ಹೇಳಿದ್ದಾರೆ ಸುರ್ಜೇವಾಲಾ, ಪಾಠ ಮಾಡಿದ್ದಾರೆ ಸುರ್ಜೇವಾಲಾ. ಹಿಂಗಿದ್ರೂ ಕೂಡ ಬಹಿರಂಗವಾಗಿ ಮಾತನಾಡುವಂಥದ್ದು ಸರಿಯಲ್ಲ ಅಂತ ಕೂಡ ಕಿವಿ ಮಾತು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಯಾವ್ದಾದ್ರು ವಿಚಾರ ಇದ್ರೆ ನಾನೇ ಕರೆದು ನಿಮ್ಗೆಲ್ಲ ಪ್ರೆಸ್ಗೆ ಹೇಳ್ತೀನಿ. ಈಗ ಪಕ್ಷ ಕಟ್ಟಂಥದ್ದು, ಪಕ್ಷನ ಉಳಿಸ್ಕೊಳ್ಳೋಂಥದ್ದು, ಪಕ್ಷದಲ್ಲಿ ಶಿಸ್ತಿನ ಕಾಪಾಡೋಂಥದ್ದು ನಮ್ಮ ಜನರಲ್ ಸೆಕ್ರೆಟರಿಯವರು, ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿಪಾಠನ ಹೇಳಿದ್ದಾರೆ. ಎಲ್ಲರೂ ಕೇಳ್ಕೊಂಡಿದ್ದಾರೆ. ಇದು ಯಾರು ಏನು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಏನೇ ಇದ್ರು ಕೂಡ ಈಗ AICC ಅವರು ಏನೇ ಇದ್ರು AICC ಅವರು ಸುರ್ಜೇವಾಲಾ ಅವರೇ ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕೋ ಹೇಳಿದ್ದಾರೆ. ನಾಳೆನೂ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ, ಅಲ್ಲೇ ಹೋಗಿ. ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ. ಏನಾರು ಇದ್ರು ವೈಯಕ್ತಿಕವಾಗಿ ಯಾರು ಬೇಕಾದ್ರೂ ಮಾತಾಡ್ಲಿ, ಅಧ್ಯಕ್ಷರ ಹತ್ರ ಮಾತಾಡ್ಲಿ, ರಾಹುಲ್ ಗಾಂಧಿ ಹತ್ರ ಮಾತಾಡ್ಲಿ, ನನ್ನ ಹತ್ರ ಬಂದು ಮಾತಾಡ್ಲಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ಲಿ, ಏನ್ ಬೇಕಾದ್ರೂ ಮಾತಾಡ್ಲಿ. ಇದು ನಾನು ಒಂದು ಪಾರ್ಟಿದಲ್ಲಿ ಹೇಳ್ತಾ ಇರೋದು. BJP-ಲಿರಲಿ, ದಳ ಇರಲಿ, ಕಾಂಗ್ರೆಸ್ ಇರಲಿ, ರೈತ ಸಂಘ ಇರಲಿ, ಯಾವುದೇ ಪಾರ್ಟಿಲಾದ್ರೂ ಹೋಗಿ ಇಂಟರ್ನಲ್ ಹೋಗಿ ಮಾತಾಡ್ಲಿ. ಅಂಗಡಿಯಲ್ಲಿ ಸಿಗಲ್ಲ ಸ್ಥಾನಮಾನ ಅನ್ನುವಂಥದ್ದು, ಮೀಡಿಯಾದವ್ರು ಕೊಡಿಸಲ್ಲ ಸ್ಥಾನಮಾನವನ್ನ, ಕೆಲಸ ಗುರುತಿಸಿಕೊಡ್ತಾರೆ. ನೀವೇನಾದ್ರೂ ಸ್ಥಾನ ಬೇಕಂದ್ರೆ ನನಗೆ ಕೊಡಿಸ್ತೀರಾ? ಸ್ಥಾನ ಅನ್ನೋದು ಏನಾದ್ರೂ ಅಂಗಡಿಯಲ್ಲಿ ಸಿಗುವಂಥ ವಸ್ತುನಾ? ಇದು ಡಿ ಕೆ ಶಿವಕುಮಾರ್ ಕೇಳಿರುವಂಥ ಪ್ರಶ್ನೆ. ನಮ್ಮ ಶ್ರಮ, ನಮ್ಮ ಬಲ, ಇದೆಲ್ಲದರ ಮೇಲೆ ಸ್ಥಾನಮಾನ ಅನ್ನುವಂಥದ್ದು ಸಿಗುತ್ತೆ. ಕೆಲವರು ತಮ್ಮ ಹೆಸರು ಮುಂದೆ ಬರಲಿ ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಸ್ಥಾನಮಾನ ಅನ್ನುವಂಥದ್ದು ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ. ಈ ಮುಖಾಂತರ ಏನು ಅಂತಂದರೆ ಈ ಚರ್ಚೆ ಜೊತೆಗೆ ಅಸಮಾಧಾನ ಇದೆಲ್ಲದು ಇತ್ತಲ್ಲ, ಅದಕ್ಕೆ ಈಗ ಇನ್ನೊಂದು ತಿರುವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಯಾವುದೇ ಪಾರ್ಟಿ ಇಲ್ಲ. ಈಗ ನೀವು ಸ್ಥಾನ ನನಗೆ ಬೇರೆ ಸ್ಥಾನ ಬೇಕು ಅಂದ್ರೆ ನೀವು ನನಗೆ ಕೊಡಿಸ್ತೀರಾ? ನೀವು ಕೊಡ್ಸೋಕ್ಕಾಗೋದಿಲ್ಲ. ಇಲ್ಲ ಎಲ್ಲರೂ ಅಂಗಡಿಯಲ್ಲಿ ಏನಾದ್ರು ಸಿಗ್ತದ ಸ್ಥಾನಗಳು? ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಸೊ ಅಷ್ಟು ಗೊತ್ತೇ ಹೊರತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡ್ಬೋದೇ ಹೊರತು, ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ದೀವಿ. ಭಾಳ ಶ್ರಮಪಟ್ಟು ಈ ಪಕ್ಷನ ಡಿ ಕೆ ಶಿವಕುಮಾರ್ ಎಲ್ಲ ತಂದಿರೋನು. ಎಲ್ಲ ಕಾರ್ಯಕರ್ತರು, ಮತದಾರರು ನಮ್ಮ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ. ಈ ಪಕ್ಷ ಉಳಿಸ್ಕೋಬೇಕು, ಉಳಿಸ್ಕೊಳ್ತೀವಿ.
ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಕ್ಷ ಕಾರ್ಯಕರ್ತರ ಪಕ್ಷ, ಮತದಾರರ ಪಕ್ಷ. ನಾನಲ್ಲ, ಯಾರಿದ್ರು ಪಕ್ಷ ಹೋದ್ರು ನಾವು ಮನೇಲಿ ಕೂತ್ಕೊಂಡ್ರು ಈ ಪಕ್ಷ ಉಳಿಸ್ಕೊಳ್ಳೋಷ್ಟು ಶಕ್ತಿ ಕಾಂಗ್ರೆಸ್ಗೊಂದು ದೊಡ್ಡ ಇತಿಹಾಸ ಇದೆ. ಮಹಾತ್ಮ ಗಾಂಧೀಜಿ 100 ವರ್ಷದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೇ ತಗೊಂಡಿಲ್ಲ, ಬಿಟ್ಟು ತ್ಯಾಗ ಮಾಡಿಬಿಟ್ರು. ಅವ್ರು ಈ ದೇಶದ ಪ್ರಧಾನಮಂತ್ರಿ ಆಯ್ತಿರ್ಲಿಲ್ಲ ಮಹಾತ್ಮ ಗಾಂಧೀಜಿ. ಹಂಗೆ ಇವತ್ತು ನಾವೆಲ್ಲ ಅದನ್ನ ಸ್ಮರಿಸ್ಕೊಂಡು ಅದನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಹೋಗ್ತಾ ಇದೀವಿ. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟರು, ಅವ್ರು ಏನಾದ್ರು ತಗೊಂಡ್ರೆ ಫಲ ಏನಾದ್ರು ತಗೊಂಡ್ರೆ ನಮ್ಮಂತವ್ರು ಕೊಟ್ಬಿಟ್ಟು ಹೋದ್ರು. ಈಗ ನಾವು ಸದ್ಯಕ್ಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಸಮಾವೇಶದ ಸಿದ್ಧತೆಯಲ್ಲಿ ಇದ್ದೀವಿ. ಇವೆಲ್ಲ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಹೇಳಿದ್ದೇನು ಆಕ್ಷೇಪಾರ್ಹ ಅಲ್ಲ, ನನ್ನ ಹೇಳಿಕೆಯನ್ನ ಆಕ್ಷೇಪಿಸುವಂತೆಯೇ ಇಲ್ಲ. ಯಾರೂ ನೋವಾಗಂಗೆ ನಾನೇನು ಹೇಳಿಕೆ ಕೊಟ್ಟಿಲ್ಲ, ಯಾರಿಗೂ ತೊಂದರೆ ಕೊಡುವಂಥ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ. ನಿನ್ನೆ ನಾನು ಹೇಳಿದ್ದು ಬೇರೆ, ಅದು ಬಿಂಬಿತ ಆಗಿದ್ದು ಬೇರೆ. ನಾವೇನು ಬಹಿರಂಗವಾಗಿ ಹೇಳಿಲ್ಲ, ನಾವು ಕರೆದೂ ಕೂಡ ಹೇಳಿಲ್ಲ. ಅವರಾಗಿ ಕೇಳಿದ್ರು ನಾವು ಹೇಳಿದ್ವಿ. ಪಕ್ಷದ ಹಿತದೃಷ್ಟಿಯಿಂದ ನಾವು ಮಾತಾಡಿದ್ದೀವಿ ಅಂತಾರೆ ಸತೀಶ್ ಜಾರಕಿಹೊಳಿ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಸತೀಶ್ ಅವ್ರ ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ನಿನ್ನೆ ನಿಮ್ಮ ಹೇಳಿಕೆಗೆ ಒಂದಿಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗಿದೆ. ಆಕ್ಷೇಪ ವ್ಯಕ್ತವಾದಂಥ ಹೇಳಿಕೆ ನಂದೇನಿಲ್ಲ. ಯಾರೂ ನೋವಾಗುವಂಥದ್ದು, ತೊಂದರೆ ಕೊಡುವಂಥ ನನ್ನ ಹೇಳಿಕೆ ಯಾವುದೂ ಇಲ್ಲ. ಹಿಂದೂ ಕೂಡ ಕೊಟ್ಟಿಲ್ಲ, ನಾನು ಮುಂದೂ ಕೂಡ ಕೊಡೋಲ್ಲ. ಸೊ ನಾನು ನಿನ್ನೆ ಕೂಡ ಹೇಳಿದ್ದೀನಿ, ನಾ ಹೇಳಿದ್ದದ್ದು ಬೇರೆ, ಮಾಧ್ಯಮದಲ್ಲಿ ಪ್ರಸಾರ ಆಗಿದ್ದು ಬೇರೆ ಅಂತ ಹೇಳಿದ್ದೇನೆ. ಅದು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೇನೆ. ಸೊ ನೋಡೋಣ ಅದರಲ್ಲಿ ಏನಿದೆ. ಅದೀಗ ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಸರ್. ನೋಡೋಣ ಅದ್ರ ಬಗ್ಗೆ. ಆಯಿತು, ಈಗಾಗಲೇ ಅದ್ರ ಬಗ್ಗೆ ನೋಡೋಣ ಏನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ವರಿಷ್ಠದಾರ ಅದ್ರ ಜೊತೆ ಕೂತು ಚರ್ಚೆ ಮಾಡ್ತೀವಿ. ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರ್ದು ಅಂತೇಳಿ ಈಗಾಗಲೇ ಕಾರ್ಯದರ್ಶಿ ಭಂಡಾರಿ ಅವರು ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ನಾವು ಎಲ್ಲಿ ಬಹಿರಂಗವಾಗಿ ನಾವು ಹೇಳಿಲ್ಲ, ನಮ್ಮನ್ನು ಬಂದು ಕೇಳಿದಾರೆ, ಕೇಳ್ತಿದ್ರೆ ಮತ್ತೆ ಏನು ಮಾಡಿದ, ಇದಕ್ಕೆ ಏನತ್ತಿರ ಅದ, ಇದೇನು ನಾ ಕೇಳಿದೆ, ನೀವು ಕೇಳಿದ ಉತ್ತರ ಕೊಡ್ತಾ ಇದ್ದೀನಿ. ಅದರಲ್ಲಿ ಟ್ವಿಸ್ಟ್ ಆಗಿ ಮಾಡಿದ್ರೆ ನಾ ಏನು ಮಾಡಲಿ? ಅಲ್ಲ, ಈಗ ನೀವು ಹೇಳಿರುವಂಥ ಸರಿ ಇದೆ ಅಂತೇಳಿ KN ರಾಜಣ್ಣ ಅವರು ನಿಮ್ಮ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇಲ್ಲ, ಸರಿ ತಪ್ಪ ಪ್ರಶ್ನೆ ಇಲ್ಲ ಇದರಲ್ಲಿ. ನಾವು ಹೇಳಿದ್ದು ಸರಿಯಾಗಿ ಹೇಳಿದ್ವಿ, ಪಕ್ಷದ ಹಿತದೃಷ್ಟಿಯಿಂದ ಗಮನದ ಇಟ್ಟುಕೊಂಡೇ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಸಚಿವರಂತ. ಇನ್ನು ಹೈಕಮಾಂಡ್ ನಾಯಕರು ಇದೆಲ್ಲ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಸುರ್ಜೇವಾಲಾ ಮತ್ತೆ ನಾಳೆ ಬರ್ತಾ ಇದ್ದಾರೆ, ಬೆಳಗಾವಿಗೆ ಬರ್ತಾ ಇದ್ದಾರೆ, ಭೇಟಿ ಕೊಡ್ತಾ ಇದ್ದಾರೆ. ಇದೇ ಮಾತ್ರ DK ಶಿವಕುಮಾರ್ ಕೂಡ ಹೇಳಿದರು. ನಾಳೆ ರಾಜ್ಯಕ್ಕೆ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಒಳಬೇಗುದಿ ಅನ್ನುವಂಥದ್ದು ಬಗೆಹರಿದಿಲ್ಲ. ಹೀಗಾಗಿನೇ ಹೈಕಮಾಂಡ್ ಈ ಎಲ್ಲ ಡೆವಲಪ್ಮೆಂಟ್ಗಳ ಮೇಲೆ ಕಣ್ಣಿಟ್ಟಿದೆ. 3 ದಿವಸದಲ್ಲಿ 2ನೇ ಬಾರಿ ಬರ್ತಾ ಇದ್ದಾರೆ. ಸೋಮವಾರ CLP ಸಭೆಯಲ್ಲಿ ಪಾಲ್ಗೊಂಡಿದ್ರು. ವಾರದಲ್ಲಿ 2ನೇ ಬಾರಿ ಬರ್ತಾ ಇದ್ದಾರೆ. ಸೋಮವಾರ CLP ಸಭೆಯಲ್ಲಿ ಪಾಲ್ಗೊಂಡಿದ್ರು. ಯಾರ್ಯಾರಿಗೆ ಏನೇನು ಹೇಳಬೇಕು ಅದೆಲ್ಲವನ್ನೂ ಕೂಡ ಹೇಳಿದರು. ವಾಪಸ್ ಹೋದಂಥವರು ಮತ್ತೆ ನಾಳೆ ಬರ್ತಾ ಇದ್ದಾರೆ. ಇನ್ನು ಆರ್ ಅಶೋಕ್ ಇವೆಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಮಾತಾಡಿದ್ದಾರೆ. ಒಂದು ಲೆಕ್ಕದಲ್ಲಿ DK ಶಿವಕುಮಾರ್ ಒಂಟಿ ಆಗ್ತಾ ಇದ್ದಾರೆ, ಒಬ್ಬಂಟಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಯಾವ ರೀತಿ ಸ್ಥಾನ ಬಿಡಲ್ವಲ್ಲ, ಅದೇ ರೀತಿ DK ಶಿವಕುಮಾರ್ ಕೂಡ ಅಧ್ಯಕ್ಷ ಸ್ಥಾನವನ್ನು ಬಿಡ್ತಾ ಇಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂಥ ಹೇಳಿಕೆ ಇದು. ಮೊನ್ನೆ ಬಂದಂಥ ಸುರ್ಜೇವಾಲಾ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಮಾತಾಡಬೇಡಿ ಅಂತಂತಂದ್ರು. ಆದರೆ ಅವ್ರು ಹೋಗ್ತಿದ್ದೇ ತಡ, ನಿನ್ನೆಯಿಂದಲೇ ಎಲ್ಲರೂ ಮಾತಾಡೋಕೆ ಶುರು ಮಾಡಿದ್ದಾರೆ. ರೀತಿ ಮುಖ್ಯಮಂತ್ರಿಗಳು ಅಧಿಕಾರ ಬಿಟ್ಕೊಡೋಕ್ಕೆ ತಯಾರಿಲ್ಲೋ ಅದೇ ರೀತಿ DK ಶಿವಕುಮಾರ್ ಅವರು ಅಧ್ಯಕ್ಷ KPCC ಅಧ್ಯಕ್ಷ ಪದವಿ ಬಿಟ್ಕೊಡೋಕೆ ಅವರು ತಯಾರಿಲ್ಲ. ಸರ್ಕಾರ ಬೀಳುವಂಥದ್ದು ಬೆಳಗಾವಿಯಿಂದನೇ. ಒಂದು ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ, ಇನ್ನೊಂದು ಕಡೆ ಜಾರಕಿಹೊಳಿ ವರ್ಸಸ್ DK ಶಿವಕುಮಾರ್. ಇದಕ್ಕೆಲ್ಲ ಕುಮ್ಮಕ್ಕು ಕೊಡೋ ರೀತಿ ಸಿದ್ದರಾಮಯ್ಯನವರು ಒಂದು ನಾಟಕ ಸೂತ್ರಧಾರರು ಯಾರು ಅಂದರೆ ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಉಳಿಸ್ಕೊಳೋ ಅಂತ ಆಸೆ ಬಂದ್ಬಿಟ್ಟಿದೆ. ಎಲ್ಲರೂ ಕೂಡ
ಫೀಲ್ಡ್ಗಿಳಿದು ಸಿದ್ದರಾಮಯ್ಯನ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ.